ಗುರುಗಳು ನಾವು ಹೇಳ್ಕೊಟ್ಟಂಗೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಮುಂದೆ ಇವಳೇನು ಮಾಡ್ತಾಳೆ ಅಂತ ನೋಡಬೇಕು. ಶಾಸ್ತ್ರಿಗಳು ಹೇಳ್ದಂಗೆ ಮಾಡಕ್ಕೆ ಹೇಳು, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ಹೇಳು. ಅತ್ತೆ, ಅವಳೇನಾದರೂ ಅವಳ ಜಾತಕನ ಬೇರೆಯವ್ರ ಹತ್ರ ತೋರಿಸ್ಬಿಟ್ರೆ? ನೋಡು, ಅದಕ್ಕೂ ಉಪಾಯ ಇರುತ್ತೆ. ಮೊದಲು ಅವಳಿಗನ್ ಮಾಡ್ಲಿ ಬಿಡು. ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡ್ಕೊಂಡು ನಾನಿನ್ನೂ ಬದುಕಿದ್ದೀನಲ್ಲ ದೇವ್ರೆ. ನನ್ನನ್ನು ಕ್ಷಮಿಸಿ ಅತ್ತೆ, ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟಕ್ಕೂ ಸಿದ್ದು ಅವ್ರನ್ನ ನಾನೇ ಬಯಸಿ ಮದುವೆ ಆಗಲಿಲ್ಲ. ಈ ಮನೆಗೂ ಅಷ್ಟೇ ನಾನೇ ಬರಲಿಲ್ಲ. ನನಗೆ ಗೊತ್ತಿಲ್ಲದೆ ನಡೆದಿರೋ ಮದುವೆಗೆ ನಾನು ಕಟ್ಬಿಟ್ಟಿದ್ದೀನಿ ಅಷ್ಟೇ. ನನ್ನ ಜಾತಕದಲ್ಲಿ ದೋಷ ಇದೆ ಅಂತ ನನಗೆ ಗೊತ್ತಿತ್ತು, ಆದರೆ ಆ ದೋಷದಿಂದ ಸಿದ್ದು ಅವ್ರಿಗೆ ತೊಂದರೆ ಆಗಲಿ ಅಂತ ನಾನು ಯಾವತ್ತೂ ಬಯಸಿಲ್ಲ. ಶಾಸ್ತ್ರಿಗಳು ಇದಕ್ಕೊಂದು ಪರಿಹಾರ ಇದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನೆಲ್ಲ ಮಾಡಿ ಸಿದ್ದು ಅವ್ರಿಗೆ ಏನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅತ್ತೆ. ಶಾಸ್ತ್ರಿಗಳು ಏನು ಹೇಳಿದ್ರು? ಏನು ಮಾಡ್ಬೇಕಂತೆ? ಸಿದ್ದು ಅವರಿಂದ 48 ದಿನ ನಾನು ದೂರ ಇರಬೇಕಂತೆ. ದಿನ ತಣ್ಣೀರು ಸ್ನಾನ ಮಾಡಿ ಅರಳಿ ಮರಕ್ಕೆ 11 ಸುತ್ತು ಸುತ್ತಿ ಥಂಡಿ ಬಟ್ಟೆನಲ್ಲಿ ಉರುಳು ಸೇವೆ ಮಾಡಬೇಕಂತೆ. ಹಾಗೆ ನಾಗರ ಹೊತ್ತಕ್ಕೆ ಪೂಜೆ ಮಾಡಬೇಕಂತೆ. ಇದೆಲ್ಲ ಮಾಡೋವರೆಗೂ ಸಿದ್ದು ಅವ್ರ ನೆರಳು ಕೂಡ ನನ್ನ ಮೇಲೆ ಬೀಳಬಾರ್ದಂತೆ ಅತ್ತೆ. ಇನ್ನು ನನ್ನ ಮಗ ಉಳಿತಾನೆ ಅನ್ನೋ ನಂಬಿಕೆನೇ ನನಗಿಲ್ಲ. ಇನ್ನೇನು ಮಾತಾಡಿ ಏನು ಪ್ರಯೋಜನ? ಅಯ್ಯೋ ಅತ್ತೆ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಇನ್ನೇನು ಹೇಳಬೇಕು? ಶಾಸ್ತ್ರಿಗಳು ಹೇಳ್ದಂಗೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸಿದ್ದು ಒಂದು ನಿಮಿಷನೂ ನಿನ್ನ ಬಿಟ್ಟೇ ಇರಲ್ಲ ಅಂತಾನೆ. ಬಿಡು, ಈ ಜಾತಕನ ಬೇರೆಯವ್ರ ಕೈಲಿ ತೋರಿಸೋಣ. ಅತ್ತೆ, ಈ ಶಾಸ್ತ್ರಿಗಳು ಹೇಳಿದ್ದು ಎಲ್ಲ ನಿಜಾನೇ ಅಂತ ಅನಿಸ್ತಾ ಇದೆ ಅತ್ತೆ. ಅಲ್ಲ, ಅವ್ರಿಗೆ ಭಾವನಾ ಬಗ್ಗೆ ಎಲ್ಲ ಹೇಗೆ ಗೊತ್ತಿರಕ್ ಸಾಧ್ಯ ಹೇಳಿ? ಒಂದೇ ಒಂದು ಬಿಡ್ದಂಗೆ ಎಲ್ಲ ಕರೆಕ್ಟಾಗಿ ಹೇಳಿದ್ರಲ್ವಾ? ಅದನ್ನೆಲ್ಲ ನೋಡಿದ್ಮೇಲೆ ನನಗೇನೋ ಅವ್ರ ಮೇಲೆ ತುಂಬಾನೇ ನಂಬಿಕೆ ಬಂದಿದೆ. ಅವ್ರು ಹೇಳ್ದಂಗೆ ಮಾಡೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ಹೌದತ್ತೆ, ಅವ್ರ ಮಾತಿನ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಅವ್ರು ಹೇಳಿದ ಪೂಜೆ ವ್ರತ ಎಲ್ಲ ಮಾಡ್ತೀನಿ. ಸಿದ್ದು ಅವ್ರಿಗೆ ಏನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನೀನೇನೋ ಗಟ್ಟಿ ಮನಸ್ಸಿಂದ ಮಾಡ್ತೀನಿ ಅಂತಿದ್ಯಾ? ಸಿದ್ದು ಒಪ್ಕೋಬೇಕಲ್ಲ ಇದಕ್ಕೆ. ಪಾಪ ನೀವೇ ಕಾಫಿ ಮಾಡಬೇಕಾಯ್ತು ಅನ್ಸುತ್ತಲ್ವಾ? ನನ್ನಿಂದ ತೊಂದರೆ ಆಯ್ತು ಅನ್ಸುತ್ತೆ. ಅಯ್ಯೋ, ಏನು ತೊಂದರೆ ಇಲ್ಲ. ಇವತ್ತು ನಮ್ಮ ಕೆಲಸದವ್ರು ರಜಾ. ಅವ್ರಿದ್ದಿದ್ರೆ ಇದೆಲ್ಲ ಅವರೇ ಮಾಡ್ತಿದ್ರು. ಹೇಗೂ ನನ್ನ ಮನೇಲಿ ಒಬ್ಳೇ ಇದ್ನಲ್ವಾ, ನೀವು ಬಂದ್ರಿ, ನನಗೂ ಟೈಮ್ ಪಾಸ್ ಆದಂಗಾಯ್ತು. ತನೋವ್ರೆ, ಈ ಥರ ಪರ್ಸನಲ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ. ಆದರೆ ವಿಶ್ವ ಅವ್ರು ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ, ಆ ಹುಡುಗಿ ಹೆಸರೇನಾದ್ರೂ ಗೊತ್ತಾ? ಇಲ್ಲ ಜಯಂತ್ ಅವ್ರೆ, ಅವನು ಒಂದ್ಸತಿ ಹೇಳಿದ್ದ, ಆದರೆ ಇವಾಗ ನೆನಪೇ ಇಲ್ಲ ನೋಡಿ. ನೀವು ಆ ಹುಡುಗಿನ ಏನಾದರೂ ನೋಡಿದ್ದೀರಾ? ಐ ಮೀನ್, ವಿಶ್ವ ಅವ್ರು ಏನಾದರೂ ಫೋಟೋ ತೋರಿಸಿದಾರಾ? ಆ ಹುಡುಗಿ ನನ್ನ ಪಾಲಿಗೆ ಒಂಥರ ನಿಗೂಢ ವ್ಯಕ್ತಿ. ಅವನಿಗೆ ನಾನಾಗೆ ಏನಾದರೂ ಕೇಳಿದ್ರೆ ಅವನು ಆ ಹುಡುಗಿ ಬಗ್ಗೆ ಮಾತಾಡ್ತಾನೆ ಹೊರತು, ಇಲ್ಲ ಅಂದರೆ ಹೋಗ್ಲಿ. ಹುಡುಗಿ ಹೇಗಿದ್ದಾಳೆ, ಫೋಟೋನಾದರೂ ತೋರಿಸು ಅಂದರೆ ಇಲ್ಲಿವರೆಗೂ ತೋರಿಸಿಲ್ಲ ಅವನು. ಆದರೆ ಆ ಹುಡುಗಿ ಇತ್ತೀಚೆಗೆ ತೀರ್ಕೊಂಡು ಅಂತ ಹೇಳ್ತಿದ್ದ. ಆ ಹುಡುಗಿ ತೀರೋದ್ಲು ಅಂತ ಗೊತ್ತಾದ್ಮೇಲೆ ಇವ್ನು ನನ್ನ ಜೊತೆ ಮದುವೆಗೆ ಒಪ್ಕೊಂಡಿದ್ದು. ಹೇಗೋ ಸರಿ ಹೋದ್ನಲ್ಲ ಅನ್ಕೊಂಡ್ರೆ ಈಗ ಮತ್ತೆ ಅವನು ಹಳೆ ಚಾಳಿ ಶುರು ಮಾಡಿದ್ದಾನೆ. ಇತ್ತೀಚೆಗೆ ಅಂದರೆ ಯಾವಾಗ? ಅದೇ ನಮ್ಮ ಎಂಗೇಜ್ಮೆಂಟ್ ಆದಮೇಲೆ ಇವನು ಈ ಥರ ವಿಚಿತ್ರವಾಗಿ ಆಡ್ತಿರೋದು. ಹೌದಾ? ಯಾಕೆ? ನನಗೇನೋ ಅವಳ ಗರ್ಲ್ ಫ್ರೆಂಡು ಮತ್ತೆ ವಾಪಸ್ ಬಂದಿದ್ದಾಳೆ ಅಂತ ನನಗೆ ಯಾಕೋ ಅನುಮಾನ ಆಗ್ತಿದೆ. ಆದರೆ ನೀವು ಅವ್ರು ಸತ್ತೋಗಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ? ಹೌದು, ನಾನು ಅವನ ಹತ್ರ ಪದೇ ಪದೇ ಕೇಳ್ತಿದ್ದಕ್ಕೆ ಅವಳು ಸತ್ತೋಗಿದ್ದಾಳೆ ಅಂತ ನನ್ನ ಹತ್ರ ಸುಳ್ಳು ಹೇಳಿದಾನೇನೋ ಅಂತ ನನ್ಗನ್ಸ್ತಿದೆ. ನಿಮ್ಗೇನನ್ಸುತ್ತೆ ಸರ್? ಇವ್ರು ಹೇಳ್ತಿರೋದು ನೋಡಿದ್ರೆ ವಿಶ್ವ ಲವ್ ಮಾಡಿದ್ದು ಜಾನ್ವಿ ಅವರನ್ನೇನಾ?
ಇವ್ರ ಪ್ರಕಾರ ಜಾನ್ವಿಯವರು ಮತ್ತೆ ಸಿಕ್ಕಿದ್ದಾರೆ ಅಂದರೆ ವಿಶ್ವ ಜಾನ್ವಿ ಒಂದಾಗಿದ್ದಾರೆ. ಜಾನ್ವಿಯವರು ಸಿಕ್ಕಿದ್ದಾರೆ ಅಂದರೆ ಅವ್ರು ಬದುಕಿದ್ದಾರೆ ಅಂತಲ್ವಾ? ಸರ್ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಈಗಲಾದರೂ ನಾವು ಹುಡುಗಿನ ಫೋಟೋ ನೋಡೋ ಪ್ರಯತ್ನ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ, ಆ ಎಲ್ಲ ಥರ ಪ್ರಯತ್ನನೂ ನಾನು ಮಾಡಾಯ್ತು ಸರ್, ಎಲ್ಲೂ ಸಿಗ್ಲಿಲ್ಲ. ನನ್ಗೆ ಯಾಕೋ ಅವ್ನ ಫೋನಲ್ಲಿ ಆ ಹುಡುಗಿ ಫೋಟೋ ಇರ್ಬೋದು ಅಂತ ಅನಿಸ್ತಿದೆ. ಆದರೆ ಅವ್ನ ಫೋನ್ನ ನನ್ನ ಕೈಗೆ ಕೊಡೋದಿಲ್ವೇ? ಹೀಗಿರುವಾಗ ನಾನು ಏನು ಮಾಡಲಿ ಹೇಳಿ? ವಿಶ್ವ, ಒಂದ್ ವೇಳೆ ವೆಂಕಿ ಅಣ್ಣಂಗೆ ವಿಷಯ ಗೊತ್ತಾದ್ರೆ ತನ್ನ ಸ್ನೇಹಿತನೇ ತನ್ನ ತಂಗಿ ಜೀವನನ ಹಾಳು ಮಾಡಿದಾನೆ ಅಂತ ಎಷ್ಟು ನೊಂದ್ಕೋತಾನೋ ಏನೋ. ಸಮಾಧಾನ ಮಾಡ್ಕೋತಾನೆ. ನಾನು ಹೇಳಿದ್ನಲ್ಲ, ಮೊದಲು ಅವರಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ ತಿಳ್ಕೊಳ್ಳೋಣ, ಆಮೇಲೆ ಬೇರೆದ್ರ ಬಗ್ಗೆ ಯೋಚನೆ ಮಾಡೋಣ. ಪಾಪ ಕಣೋ ಅಣ್ಣ, ಅವನಿಗೆ ಮೊದಲು ಕಿವಿ ಕೇಳಿಸ್ತಿತ್ತಂತೆ, ಮಾತು ಬರ್ತಿತ್ತಂತೆ ಅಂತ ಹೇಳಿದ್ರು. ಆದ್ರೆ ಅವನಿಗೆ ಮಾತು ಹೇಗೆ ಹೋಯ್ತು? ಇವರಿಬ್ರು ಮಧ್ಯೆ ಏನಾದ್ರೂ ಸಮಸ್ಯೆ ಆಯ್ತಾ? ಇವ್ರು ಯಾಕೆ ನನ್ನಿಂದ ಈ ವಿಷಯನೆಲ್ಲ ಮುಚ್ಚಿಟ್ರು? ನಾನು ವಿಷಯನಿಂದ ಮುಚ್ಚಿಟ್ಟಿದ್ದಾರೆ ಅಂತಂದರೆ ಅದ್ರ ಹಿಂದೆ ಏನೋ ಇದೆ ಅನ್ನೋದಂತೂ ಸತ್ಯ. ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂತಂದರೆ ನಾವು ಫಸ್ಟ್ ಆ ಫಾದರ್ನ ಮೀಟ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ಅದಕ್ಕಿಂತ ಮುಂಚೆ ನೀನು ಆ ಜಯಂತ್ ಅವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಈ ರಹಸ್ಯಗಳಿಗೆಲ್ಲ ಉತ್ತರ ಸಿಕ್ಕಿದ ಮೇಲೆ ಸಾಕ್ಷಿ ಸಮೇತ ಜಯಂತ್ ಮುಂದೆ ಹೋಗಿ ಇಬ್ರು ನಿಂತ್ಕೊಳ್ಳೋಣ. ಹೌದು, ಆದ್ರೆ ಇವ್ರು ತುಂಬಾ ಲೇಟಾಗಿ ಅನಾಥಾಶ್ರಮಕ್ಕೆ ಹೋದ್ರು ಅಂತ ಹೇಳಿದ್ರು. ಆದ್ರೆ ಇವ್ರಿಗಿಂತ ಮೊದಲು ಯಾರಿದ್ರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ. ಅವಾಗ ಎಲ್ಲ ವಿಷಯನೂ ಕ್ಲೀನಾಗಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಒಳ್ಳೆ ಐಡಿಯಾ. ನಾನು ಅವ್ರ ನಂಬರ್ನ ಕಂಡು ಹಿಡಿತೀನಿ. ಬಾ ಹೊರಡೋಣ.